ಕಿಸಾನ್ ಯೋಜನೆ ಅಡಿಯಲ್ಲಿ ರೈತರಿಗೆ 11 ಟ್ರ್ಯಾಕ್ಟರ್ ಹಸ್ತಾಂತರಿಸಿದ ಸಿಆರ್ಒ ಡಾಕ್ಟರ್ ರಾಜು ಗಸ್ತಿ. ಹೌದು, ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನಲ್ಲಿ ರೈತರು ಕೃಷಿ ಕೇಂದ್ರದಲ್ಲಿ ಹೆಚ್ಚಿನ ಬದುಕು ಕಟ್ಟಿಕೊಳ್ಳಲು ಸಾಧ್ಯವಾಗಬೇಕು. ಈ ಮೂಲಕ ಆತ್ಮನಿರ್ಭರ ಭಾರತದ ಅಡಿಗೆ ಕೃಷಿ ಸಮಾಜ ಕೊಂಡೊಯ್ಯುವ ಕೆಲಸ ಯುವ ಸಮುದಾಯದಿಂದ ನಡೆಯಬೇಕಿದೆ ಎಂದು ಗವರ್ಮೆಂಟ್ ಆಫ್ ಇಂಡಿಯಾದ ಕನ್ಸ್ಯೂಮರ್ ರೈಟ್ಸ್ ರಾಜ್ಯಾಧ್ಯಕ್ಷ ಡಾಕ್ಟರ್ ರಾಜು ಗಸ್ತಿ ಹೇಳಿದರು. ಮಾಜಿ ಶಾಸಕ ಆನಂದ್ ನ್ಯಾಮಗೌಡ ಅವರ ಸಹಕಾರದಿಂದ ಹಾಗೂ ಅವರ ನೇತೃತ್ವದಲ್ಲಿ ಜಮಖಂಡಿ ನಗರದಲ್ಲಿ ಕಿಸಾನ್ ಯೋಜನೆ ಅಡಿಯಲ್ಲಿ ಟ್ರ್ಯಾಕ್ಟರ್ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದ. ಕಿಸಾನ್ ಯೋಜನೆ ಅಡಿ ರೈತರಿಗೆ ಶೇಕಡಾ 50ರಷ್ಟು ಸಹಾಯಧನದ ಅಡಿ 11 ಟ್ರ್ಯಾಕ್ಟರ್ ವಿತರಿಸಲಾಗಿದೆ ಎಂದು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಓಲೆ ಮಠದ ಪರಮ ಪೂಜ್ಯ ಶ್ರೀ ಆನಂದ ದೇವರು ಮಾತನಾಡಿ, ರೈತರು ಕೃಷಿ ಬದುಕಿನಲ್ಲಿ ಸ್ವ ಉದ್ಯೋಗ ಕಂಡುಕೊಳ್ಳುವಲ್ಲಿ ಟ್ರ್ಯಾಕ್ಟರ್ ಯಂತ್ರೋಪಕರಣ ಬಳಕೆ ಕಡಿಮೆ ಮಾಡಿ ಬಂಡವಾಳ ಹೂಡಿಕೆ ಮಾಡಿ ಹೆಚ್ಚು ಇಳುವರಿ ಪಡೆಯುವಂತಾಗಬೇಕು ಎಂದರು. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕ ಶ್ಯಾಮರಾವ್ ಘಾಟ್ಗೆ ಮಾತನಾಡಿ, ಆತ್ಮನಿರ್ಭರ ಭಾರತದ ಮೊದಲ ಪಂಚಾಂಗವೇ ಆತ್ಮವಿಶ್ವಾಸ. ಆದ್ದರಿಂದ ಸಿಆರ್ಒ ರಾಜು ಗಸ್ತಿ ಅವರು ರೈತರಿಗೆ ಆಧಾರವಾಗಿ ನಿಂತು ಸರ್ಕಾರದ ಸಬ್ಸಿಡಿ ಹಣದಲ್ಲಿ ಕಿಸಾನ್ ಯೋಜನೆ ಅಡಿಯಲ್ಲಿ ರೈತರಿಗೆ ಇಲ್ಲಿವರೆಗೂ ಸುಮಾರು 85 ಟ್ರ್ಯಾಕ್ಟರ್ಗಳನ್ನು ವಿತರಿಸುವ ಮೂಲಕ ರಾಜ್ಯಕ್ಕೆ ಮಾದರಿಯಾಗಿದ್ದಾರೆ ಎಂದರು. ಇನ್ನು ಇದೇ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಈಶ್ವರ್ ವಾಳೆನ್ನವರ, ಪ್ರಭು ಗಸ್ತಿ, ಮೀರಾ ವಂಟುಮುರಿ, ಹನುಮಂತ ಕಡಕೋಳ್, ಅಕ್ಬರ್ ಜಮಾದಾರ್, ಪ್ರೇಮ ಬಾಳೋಳ ಗಿಡದ್, ಸುನೀಲ್ ನಡುವಿನ ಕೆರೆ, ಶಬೀರ್ ಮುಜಾವರ್, ಬೀರು ಪೂಜಾರಿ, ಚಂದಪ್ಪ, ತಿಮ್ಮಣ್ಣ ನರ್ಸಗೊಂಡ್, ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ಸಂಜು ಮಿಸಿ, ರೋಹಿತ್ ಸೂರ್ಯವಂಶಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಸಂಪಾದಕರು ಮುಸ್ತಫಾ ನದಾಫ್, ಜಮಖಂಡಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ, ಇದು ಕನ್ನಡ ರತ್ನ ಟಿವಿ. ನಮಸ್ಕಾರ. ಸಮಸ್ತ ಕರ್ನಾಟಕ ಜನತೆಗೆ ದಸರಾ ಹಾಗೂ ಆಯುಧ ಪೂಜೆಯ ದಿನದ ಶುಭಾಶಯಗಳು. ಆನಂದ್ ದೇವರಿಗೂ ಹಣೆಬಡುತ್ತಾ ಇಲ್ಲಿ ಸೇರಿದಂಥ ಎಲ್ಲ ರೈತ ಬಾಂಧವರಿಗೆ, ಅಣ್ಣ ತಮ್ಮಂದಿರಿಗೆ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ, ಇವತ್ತಿನ ದಿನ PM ಕಿಸಾನ್ ಯೋಜನೆ ಅಡಿಯಲ್ಲಿ CRO ಆಫೀಸ್ ವತಿಯಿಂದ 11 ಟ್ರ್ಯಾಕ್ಟರ್ಗಳನ್ನು ಬಿಡಲಾಗಿದೆ. ಇದರಲ್ಲಿ ಆನಂದ್ ಸರ್ ನ್ಯಾಮಗೌಡ ಅವ್ರದ್ದು ಪಾತ್ರ ಇದೆ. ಯಾಕಂದರೆ ತುಂಬ ರೈತರಿಗೆ ಅವರು ಹೇಳಿಕೊಟ್ಟು ಅನುಕೂಲ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಅದೇ ಥರ ಆನಂದ್ ಸರ್ಗೆ ಎಲ್ಲ ರೈತರನ್ನು ಸಪೋರ್ಟ್ ಮಾಡಿ ಅದೇ ಥರ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಟ್ರ್ಯಾಕ್ಟರ್ ರೈತರಿಗೆ ತಲುಪಿಸ್ಲಿ ಅಂತ ನಾನು ಬೇಡಿಕೊಳ್ಳುತ್ತೇನೆ. ಯಾರೇ ರೈತರಿಗೆ, ಬಡ ರೈತರಿಗೆ ಏನೋ ಸಹಾಯ ಬೇಕಾದರೆ CRO ಆಫೀಸ್ಗೆ ಬಂದು ಭೇಟಿ ನೀಡಿ ಅಂತ ಹೇಳುತ್ತೇನೆ. ನಾಡಿನ ಜನತೆಗೆ ವಿಜಯದಶಮಿ ಹಾಗೂ ದಸರಾ ಹಬ್ಬದ ಶುಭಾಶಯಗಳು. ಇವತ್ತು CRO ರಾಜು ಗಸ್ತಿ ಅವರು ಇವತ್ತಿನ ದಿವಸ ರೈತರಿಗಾಗಿ ಜೈ ಕಿಸಾನ್ ಯೋಜನೆ ಅಡಿಯಲ್ಲಿ ಟ್ರ್ಯಾಕ್ಟರ್ಗಳನ್ನು ವಿತರಿಸುತ್ತಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ವಹಿಸಿದಂಥ ಪರಮ ಪೂಜ್ಯ ಶ್ರೀ ಆನಂದ ದೇವರ ಪಾದಕ್ಕೆ ನಮಸ್ಕರಿಸುತ್ತಾ, ಹಾಗೂ ಇವತ್ತು ನನ್ನ ಜೊತೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಜಮಖಂಡಿ ನಗರಸಭೆಯ ಅಧ್ಯಕ್ಷರಾದಂಥ ಈಶ್ವರ್ ವಾಳೆನ್ನವರವರೇ, ಹಾಗೂ ಇಲ್ಲಿ ಸೇರಿದಂಥ ಯಾವತ್ತು ರೈತ ಬಾಂಧವರೇ, ಇವತ್ತು ರಾಜು ಗಸ್ತಿ ಅವರು ಈ ಜೈ ಕಿಸಾನ್ ಯೋಜನೆ ಮುಖಾಂತರ ಸಣ್ಣ ರೈತರಿಗೆ ಭಾಳಷ್ಟು ಉಪಯುಕ್ತವಾದಂಥ ಕೆಲಸವನ್ನು ಇವತ್ತು ನಮ್ಮ ಜಮಖಂಡಿ ತಾಲೂಕಿನಲ್ಲಿ ಮಾಡ್ತಾಯಿದ್ದಾರೆ. ಅವರು CRO ರಾಜ್ಯದ ಅಧ್ಯಕ್ಷರಾಗಿ ಒಳ್ಳೆಯ ಯುವಕರಾಗಿ ಉತ್ಸಾಹದಿಂದ ಈ ಜೈ ಕಿಸಾನ್ ಯೋಜನೆ ಅಡಿಯಲ್ಲಿ ಟ್ರ್ಯಾಕ್ಟರ್ ವಿತರಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತು ಸುಮಾರು 11 ಟ್ರ್ಯಾಕ್ಟರ್ಗಳನ್ನು ಇವತ್ತು ಈ ಭಾಗದ ರೈತರಿಗೆ ಅವರು ಹಂಚುತ್ತಿದ್ದಾರೆ. ನಿಸ್ವಾರ್ಥದಿಂದ ಭಾಳ ಒಳ್ಳೆಯ ಸಮಾಜ ಸೇವೆ, ರೈತರ ಸೇವೆಯನ್ನು ಇವತ್ತು ಅಚ್ಚುಕಟ್ಟಾಗಿ ನಮ್ಮ ರಾಜು ಗಸ್ತಿ ಅವರು ಮಾಡುತ್ತಿದ್ದು ಅತ್ಯಂತ ಹೆಮ್ಮೆ ಪಡುವ ವಿಷಯ. ಅವರು ಇದೇ ರೀತಿ ರಾಜ್ಯದ ಉದ್ದಗಲಕ್ಕೂ ನಮ್ಮ ಎಲ್ಲ ಬಡವ ಕೃಷಿ ಕಾರ್ಮಿಕ ರೈತ ಸಮುದಾಯ ವರ್ಗಕ್ಕೆ ಈ ಹೆಚ್ಚು ಈ ಟ್ರ್ಯಾಕ್ಟರ್ಗಳನ್ನು ಹಾಗೂ ಇನ್ನೂ ವಿವಿಧ ಯೋಜನೆಗಳನ್ನು ತಂದು ವಿತರಿಸುವಂಥ ಕಾರ್ಯಕ್ರಮವನ್ನು ಮಾಡಲಿ. ಅವರಿಗೆ ಈ ದಸರಾ ಶುಭ ದಿನ ಅವರಿಗೆ ಉತ್ತರೋತ್ತರ ಬೆಳವಣಿಗೆ ಆಗಲಿ ಅಂತೇಳಿ ಹಾರೈಸಿ ನನ್ನ ಮಾತಿಗೆ ಮುಕ್ತಾಯ. ಸರ್ವರಿಗೂ ಶರಣಾರ್ಥಿಗಳು. ವಿಶೇಷವಾಗಿ ನಮ್ಮ ಜೈ ಕಿಸಾನ್ ಯೋಜನೆ ಅಡಿಯಲ್ಲಿ ನಮ್ಮ CRO ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ರಾಜು ಗಸ್ತಿ ಅವರು
ಬಡವರಿಗೆ ಉಪಯುಕ್ತ ಆಗಲಿ ಅಂತ ತಿಳ್ಕೊಂಡು ಆ ಯೋಜನೆಯಡಿ ಬಡವರಿಗೆ ಟ್ಯಾಕ್ಟ್ರ್ ಕೊಡಿಸುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಇದು ಭಾಳ ಒಳ್ಳೆಯ ಕೆಲಸ. ಯಾಕಂತಂದ್ರೆ ನಮ್ಮ ರೈತ ಖುಷಿಯಾಗಿದ್ದರೆ ಇಡೀ ಜಗತ್ತ ಖುಷಿಯಾಗಿರ್ತದೆ. ರೈತ ಯಾವಾಗಲೂ ನಕ್ಕೋತಾ ಇರ್ಬೇಕು. ಆ ರೈತನಲ್ಲಿ ನಗು ತರಿಸುವಂಥ ಕೆಲಸವನ್ನು ನಮ್ಮ CRO ರಾಜು ಗಸ್ತಿಯವರು ಭಾಳ ಪ್ರಾಮಾಣಿಕತೆಯಿಂದ ಮಾಡ್ತಾ ಇದ್ದಾರೆ. ಅವರು ಒಳ್ಳೆಯದಾಗಲಿ, ಭಗವಂತನ ಆಶೀರ್ವಾದ ಸದಾಕಾಲ ಅವ್ರ ಮೇಲೆ ಇರುತ್ತೆ.